ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್‌ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ನಾನು ಇದು ಮಾಡ್ತಾ ಇದ್ದೀನಿ. ಏನು ಟೇಬಲ್ ಕ್ಲಾತ್ ಅನ್ಬೋದು, ನೀವು ಶಾಲ್ ಅನ್ಬೋದು. ನೀವು ಇದು ಸ್ಕ್ವೇರ್ ಮಾಡಿ ಟೇಬಲ್ ಲೆವೆಲಲ್ಲಿ ಅಳತೆಯಲ್ಲಿ ಮಾಡಿದರೆ ಟೇಬಲ್ ಮೇಲೆ ಹಾಕ್ಕೋಬೋದು, ಟೀಪಾಯ್ ಮೇಲೆ ಹಾಕ್ಕೋಬೋದು, ಅಥವಾ ಕಿಚನಲ್ಲೋ ಅಥವಾ ಬೇರೆಲ್ಲಾದರೂ ಯಾವ್ದಾದ್ರು ಇದಕ್ಕೆ ಕವರ್ ಆಗಿ ಯೂಸ್ ಮಾಡ್ಕೋಬೋದು. ಏನು ಮಾಡ್ಕೋಬೋದು. ಇಲ್ಲ ಅಂದರೆ ಶಾಲ್ ಮಾಡ್ಬೋದು. ಹಿಂಗೆ ರೆಕ್ಟಾಂಗಲ್ ಆಗಿ ಉದ್ದಾಗಿ ಮಾಡಿದರೆ ಮಫ್ಲರ್ ಥರ ಮಾಡ್ಬೋದು, ಅಥವಾ ಸಣ್ಣ ಶಾಲ್ ಮಾಡ್ಬೋದು. ನಾನಿದು ಸ್ಯಾಂಪಲ್ ಮಾಡಿದ್ದೀನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಶಾಲ್ ಅಂದರೆ ಹೀಗೆ ಮುಂದುವರ್ಸ್ಕೊಂಡು ಹೋಗಿ, ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಇದು 4 ಪ್ಲೈ ಉಲ್ಲನ್ ತಗೊಂಡಿದ್ದೀನಿ. 4 ಪ್ಲೈ ಉಲ್ಲನ್ ಅಂತ ಸಿಗುತ್ತೆ ಹೊರಗಡೆ. ಇದಕ್ಕೆ ಇದು ನಾನು 3.25 mm ದಪ್ಪದ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಈಗ ಫಸ್ಟು ನಾನು ಇದು ಲೂಪ್ ಮಾಡ್ತಕ್ಕೋತೀನಿ. ಫಸ್ಟು ನಾನು ತೋರಿಸಿದ್ದೀನಿ ಮೊದಲು. ನಾನು ಕ್ರೋಶೆ ಬೇಸಿಕ್ಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇರೆ ಬೇರೆ ರೀತಿ ಮಾಡೋಕ್ಕಾಗತ್ತೆ ಲೂಪು. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇದನ್ನು ನಿಮ್ಮ ಕಡೆಗೆ ಹೀಗೆ ಬಗ್ಗಿಸ್ಕೊಳ್ಳಿ. ಆಗ ಮಿಡ್ಲಲ್ಲಿ ಒಂದು ದಾರ ಬರುತ್ತಲ್ವ, ಅದನ್ನು ಎಳೆದ್ಬಿಡಿ. ಹೀಗೆ ಈ ಸಣ್ಣ ಇದನ್ನು ಟೈಟ್ ಮಾಡಿ, ಲೂಪ್ ಆಗುತ್ತೆ. ಇಲ್ಲಿ ಹುಕ್ ಹಾಕ್ಕೊಂಡು ನಾವು ಮಾಡೋದೀಗ. ಈಗ ಅದು ಬೇಸಿಗೆ ನೀವು ಚೈನ್ ಮಾಡ್ಕೋಬೇಕು. ಚೈನ್ ಎಷ್ಟು ಮಾಡಬೇಕು ಅಂದರೆ ಈ ಡಿಸೈನ್ಗೆ 5 ಮಲ್ಟಿಪಲ್ಸ್ ಅಂದರೆ 5 ಟೇಬಲ್, 5, 10, 15 ಈ ಥರ 5 ಮಲ್ಟಿಪಲ್ಸ್ ಮಾಡಬೇಕು ನೀವು. 5 ಮಾಡ್ಬೋದು, 10 ಮಾಡ್ಬೋದು, 15 ಮಾಡ್ಬೋದು, ಎಷ್ಟೇ ಆಗಿರಲಿ. ನಿಮಗೆ ಎಷ್ಟು ಉದ್ದ ಬೇಕು ಅಂತ ಅಳತೆ ಮಾಡ್ಕೊಳ್ಳಿ. ಈಗ ಶಾಲ್ ಬೇಕು ನಿಮಗೆ, ಇಷ್ಟು ಉದ್ದ ಬೇಕು ಅಂದರೆ ಇಷ್ಟು ಉದ್ದ, ಇಷ್ಟು ಅಗಲ ಹೆಚ್ಚು ಬೇಕು ಅಂದರೆ ಇನ್ನೂ ಅಗಲ, ಎಷ್ಟು ಬೇಕೋ ಅಷ್ಟು. ಆದರೆ ಅದು ಕೌಂಟಿಂಗಲ್ಲಿ 5 ಮಲ್ಟಿಪಲ್ ಬೇಕು. 20 ಮಾಡ್ಬೋದು, 40 ಮಾಡ್ಬೋದು, 60 ಮಾಡ್ಬೋದು, 25 ಮಾಡ್ಬೋದು, ಎಷ್ಟೇ ಆಗಲಿ ನಿಮ್ಗೆ ಅಗಲ ಎಷ್ಟು ಬೇಕೋ ಅಷ್ಟು. ನಾನು ಇದು ಈಗ 60 ಮಾಡಿದ್ದೀನಿ. 60 ಮಾಡಿಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಚೈನ್ ಮಾಡ್ಕೋಬೇಕು. ಈಗ ಇದು ಲೂಪ್ ಕೌಂಟ್ ಮಾಡಿಕೊಂಡು 1, 2, 3 ಈ ಥರ 60 ಚೈನ್ ಮಾಡಿದ್ದೀನಿ. ಇಷ್ಟೇ ಉದ್ದದ್ದು ನಾನು ಈಗ ತೋರಿಸ್ತೀನಿ ನಿಮಗೆ ಬೇಸ್ ಮಾಡಿ, ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ದಾರು. 5 ಟೇಬಲ್ಸು ಮತ್ತು ಪ್ಲಸ್ ಒಂದು ಎಕ್ಸ್ಟ್ರಾ ಚೈನ್ ಮಾಡ್ಕೋಬೇಕು ನೀವು. ಈ ಥರ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನಾನು 35 ಚೈನ್ಸ್ ಹಾಕಿದ್ದೀನಿ ಇದರಲ್ಲಿ. 35 ಚೈನ್ಸ್ ಅಂದರೆ ಲೂಸ್ ಆಗಿ ಹಾಕ್ಕೋಬೇಕು ನೀವು. ಈ ಉಲ್ಲನ್ ಥ್ರೆಡ್ಡಲ್ಲಿ ಮಾಡುವಾಗ, ನೀವು ಯಾವುದೇ ಈ ಥರ ಶಾಲ್ಗಳೆಲ್ಲ ಮಾಡುವಾಗ ಲೂಸ್ ಮಾಡ್ಕೋಬೇಕು. ನಾವು ಹೇಗೆ ಕ್ರೋಶೆ ಸಾರಿ ಕುಚ್ಚು ಮಾಡುವಾಗ ಟೈಟ್ ಮಾಡ್ತೀವಿ, ಆ ಥರ ಟೈಟ್ ಮಾಡಬಾರ್ದು. ಇದನ್ನು ಲೂಸ್ ಮಾಡ್ಕೋಬೇಕು. ಎಷ್ಟು ಲೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಮೆತ್ತಗೆ ಬರುತ್ತೆ. ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಚೆನ್ನಾಗಿ ಬರಲ್ಲ. ಉಲ್ಲನ್ ಯಾಕಂದರೆ ಅದು ಒಂಥರ ವಾಪಸ್ ಬರುತ್ತಲ್ಲ ಉಲ್ಲನ್ ಥ್ರೆಡ್, ಅದರಿಂದ ಇದು ಇಲಾಸ್ಟಿಕ್ ಥರ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಟೈಟ್ ಮಾಡಿದರೆ ಗಟ್ಟಿ ಆಗುತ್ತೆ ಶಾಲ್ಗಳೆಲ್ಲ. ಇದು ಮೆತ್ತಗೆ ಬರುತ್ತೆ ನೋಡಿ ಹಿಂಗೆ ಮಾಡಿದರೆ. ಅದಕ್ಕೋಸ್ಕರ ಲೂಸ್ ಮಾಡ್ಕೋಬೇಕು. ಅದರಲ್ಲೂ ಬೇಸ್ ಅಂತೂ ಖಂಡಿತ ಲೂಸ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದೀಗ 35 ಚೈನ್ಸ್ ಮಾಡಿದ್ದೀನಿ. 35 5 7 35 ಅಲ್ವಾ, 5 ಮಲ್ಟಿಪಲ್ಸ್. ಈಗ ಪ್ಲಸ್ ಒಂದು ಎಕ್ಸ್ಟ್ರಾ ಚೈನ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನ್ ಮಾಡಿಬಿಟ್ಟು ಈಗ ಇಲ್ಲಿಂದ 3 ಬಿಟ್ಟು 1, 2, 3 ಬಿಟ್ಟು 4ರಲ್ಲಿ ಒಂದು ಟ್ರಿಪಲ್ ಕ್ರೋಶೆ. ಇಲ್ಲಿ ನೋಡಿ, 1, 2, 3 ಬಿಟ್ಟು 4, ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಫಸ್ಟ್ 2, ಆಮೇಲೆ 2, ಆಮೇಲೆ 2 ಟ್ರಿಪಲ್ ಕ್ರೋಶೆ. ಗೊತ್ತಿದೆಯಲ್ವಾ? ಗೊತ್ತಿಲ್ಲ ಅಂದರೆ ಕ್ರೋಶೆ ಬೇಸಿಕ್ಸ್ ಅಂತ ಇದೆ ಒಂದು ಉಲ್ಲನ್ ಥ್ರೆಡ್ಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ಥರ 2 ಸೈಡ್ ದಾರ ಸುತ್ಕೊಂಡು ಈಗ ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಹಾಕಿ ಆಯಿತು. ಈಗ ನೆಕ್ಸ್ಟ್ ಚೈನಲ್ಲಿ ಈ ಥರ ಟ್ರಿಪಲ್ ಕ್ರೋಶೆ. ಈಗ ಈ ಫಸ್ಟ್ ನೀವು ಟರ್ನ್ ಮಾಡಿದಿರಲ್ವ 3 ಚೈನಿಂದ ನಂತರ 3 ಚೈನ್ ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕಕ್ಕೆ ಬರುತ್ತೆ. ಆಮೇಲೆ 2 ಟ್ರಿಪಲ್ ಕ್ರೋಶೆ ಆಯಿತು. ಈಗ ಇನ್ನೊಂದು ನೆಕ್ಸ್ಟ್ ಚೈನಲ್ಲಿ ಅಂದರೆ ಈಗ 4 ಟ್ರಿಪಲ್ ಕ್ರೋಶೆ ಆದಂಗೆ ಆಯಿತು. ಈ ಟರ್ನ್ ಮಾಡಿರೋದು 3 ಚೈನು ಮತ್ತು 2 ಟ್ರಿಪಲ್ ಕ್ರೋಶೆ. ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಬೇಸಲ್ಲೂ ಒಂದು ಚೈನ್ ಬಿಟ್ಟುಬಿಡಿ, ಸ್ಕಿಪ್ ಮಾಡಿ. ನೆಕ್ಸ್ಟ್ ಚೈನಲ್ಲಿ ಇದನ್ನು ಈ ಥರ ಮಾಡ್ಕೊಳ್ಳಿ. ಏನು ಟ್ರಿಪಲ್ ಕ್ರೋಶೆ. ಫಸ್ಟ್ 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ ಅಲ್ಲ. ಫಸ್ಟ್ ಬೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಕಂಟ್ರೋಲ್ ಇರಲ್ಲ, ಅದಕ್ಕೆ. ಇದು ಬಿಟ್ಟು ಇದು 1 ಮತ್ತೆ 1 ಮತ್ತೊಂದು
ಅದರ ಪಕ್ಕದ ಚೈನಲ್ಲಿ 1 1 1, ಇನ್ನು ಅದರ ಪಕ್ಕದ ಚೈನಲ್ಲಿ 4 ಮಾಡ್ಕೊಳ್ಳಿ. ಈ ಥರ 4 ಚೈನಲ್ಲಿ 4 ಟ್ರಿಪಲ್ ಕ್ರೋಶೆ ನೋಡಿ, ಈ ಥರ. ಇನ್ನು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಇದೊಂದು ಬಿಡಿ, ಇಲ್ಲಿ ಬೇಸಲ್ಲಿ ಒಂದು ಚೈನು, ನೆಕ್ಸ್ಟ್ 4ರಲ್ಲಿ ಕಂಟಿನ್ಯೂಸ್ ಆಗಿ ಟ್ರಿಪಲ್ ಕ್ರೋಶೆ. ನೆಕ್ಸ್ಟ್ ಅದರ ಪಕ್ಕದ ಚೈನಲ್ಲಿ ಈ ಥರ ಮಾಡ್ಕೊಂಡು ಬನ್ನಿ ಕೊನೆವರೆಗೂ. 4 ಮಾಡಿ, 4 ಚೈನಲ್ಲಿ 4 ಟ್ರಿಪಲ್ ಕ್ರೋಶೆ, ಮತ್ತು ಒಂದು ಚೈನ್ ಹಾಕ್ಕೊಂಡು ಕೆಳಗಡೆ ಒಂದು ಚೈನ್ ಸ್ಕಿಪ್ ಮಾಡಿ, ಮತ್ತೆ 4ರಲ್ಲಿ ಟ್ರಿಪಲ್ ಕ್ರೋಶೆ 4 ಚೈನಲ್ಲಿ, ಮತ್ತು ಒಂದು ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ, ಕೆಳಗೆ ಒಂದು ಚೈನ್ ಸ್ಕಿಪ್ ಮಾಡಿ, ಮತ್ತು 4ರಲ್ಲಿ ಟ್ರಿಪಲ್ ಕ್ರೋಶೆ. ಆ ಥರ ಮಾಡ್ಕೊಂಡು ಬನ್ನಿ, ಕರೆಕ್ಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಬರುವಾಗ ತೋರಿಸ್ತೀನಿ ಮಾಡಿ ನೋಡಿ. ಈ ಥರ ಮಾಡಿದ್ದೀನಿ. 4 ಟ್ರಿಪಲ್ ಕ್ರೋಶೆ ಆಗಿ ಒಂದು ಚೈನ್ ಹಾಕಿ, ಇಲ್ಲಿ ಕೆಳಗಡೆ ಒಂದು ಚೈನ್ ಬಿಡಿ, ನೆಕ್ಸ್ಟ್ ಚೈನಿಂದ 4 ಚೈನ್ಗಳಲ್ಲಿ 4 ಟ್ರಿಪಲ್ ಕ್ರೋಶೆ ಮಾಡಿ, ಮತ್ತು ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ, ಇಲ್ಲಿ ಕೆಳಗೆ ಒಂದು ಬಿಡಿ ಇಲ್ಲಿ, ಮತ್ತು 4 ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ ನೋಡಿ. ಇಲ್ಲಿ 4 ಆಗಿದೆ. ಈಗ ನೆಕ್ಸ್ಟ್ ಒಂದು ಚೈನು, ಇದಾದಮೇಲೆ ಇಲ್ಲಿ ಈ ಚೈನ್ ಬಿಡಿ, ಈ ಚೈನ್ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆ, ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆ, ಅದರ ನೆಕ್ಸ್ಟು ಇಲ್ಲಿ ಅದರ ನೆಕ್ಸ್ಟು ಈ ಸ್ಟಾರ್ಟಿಂಗ್ ಇಂದ ನೋಡಿ, ಈ ಚೈನು ಅಲ್ಲೇ ಹಾಕಿದರೆ ಸರಿ ಆಗುತ್ತೆ. ಕರೆಕ್ಟ್ ಬಂತು ನೋಡಿ ಕೌಂಟಿಂಗು. 5ನ ಮಲ್ಟಿಪಲ್ಸು ಅಂದರೆ 5, 10, 15 ಈ ಥರ 5ನ ಮಲ್ಟಿಪಲ್ಸು ಪ್ಲಸ್ 1 ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು ನೀವು. 20, 25 ಎಷ್ಟೇ ಹಾಕಿ, ಅದು ಪ್ಲಸ್ 1. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು. ಈಗ ಇದು ಇಷ್ಟು ಉದ್ದ ಆಗುತ್ತೆ, ಅಗಲ ಇಷ್ಟು ಬರುತ್ತೆ ಅಗಲ. ಇದು ನಿಮಗೆ ಹೆಚ್ಚು ಅಗಲ ಬೇಕು ಅಂದರೆ ಹೆಚ್ಚು ಮಾಡ್ಕೊಳ್ಳಿ. ಇದರಲ್ಲಿ 60 ಮಾಡಿದ್ದೀನಿ, 70 ಬೇಕು ಅಂದರೆ 70 ಮಾಡಿ, ಅಗಲ ಬೇಕು ಅಂದರೆ ಅದು ನಿಮ್ಮ ಇಷ್ಟ. ಹೀಗೆ ಉದ್ದಕ್ಕೆ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ಬೇಕೋ ಅಷ್ಟು. ಈಗ ನಾನು ಡಿಸೈನ್ ಮಾತ್ರ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ಯಾಂಪಲಲ್ಲಿ. ಈಗ 4 ಚೈನ್ ಮಾಡ್ಕೊಳ್ಳಿ. 1, 2, 3, 4 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಈ ಕಡೆ ಬನ್ನಿ. ಉಲ್ಟಾ ಸೈಡ್ ಅಂದರೆ ಈ ಕಡೆಯಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದೀವಲ್ವ. ಫಸ್ಟ್ ಚೈನ್ ಹಿಂಗೆ ಮಾಡಿದ್ವಿ, ಆಮೇಲೆ ಈ ಕಡೆ ಬಂದ್ವಿ, ನೆಕ್ಸ್ಟ್ ವಾಪಸ್ ಚೈನ್ ಮಾಡಿದ ಸೈಡಿಗೆ ಅಂದರೆ ಇಲ್ಲಿಂದ ಹಿಂಗೆ ಹೋಗಬೇಕು. ಈ 4 ಚೈನನ್ನು ಈ ಗ್ಯಾಪ್ ಇದೆಯಲ್ವ, ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ, ಈ ಥರ ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತೆ 4 ಚೈನ್ ಮಾಡಿ ಈ ನೆಕ್ಸ್ಟ್ ಗ್ಯಾಪಲ್ಲಿ ಈ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಒಂದು, ಮತ್ತೆ 4 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದನ್ನು ಈ ಒಂದು ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಆ ಗ್ಯಾಪಲ್ಲಿ ಒಂದೊಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ ಅಲ್ಲಿ. ಈಗ ಕೊನೆಯದು 4 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು ನೀವು, ಈ ಫಸ್ಟ್ ನೀವು ಟರ್ನ್ ಮಾಡುವಾಗ ಇಲ್ಲಿ 3 ಚೈನ್ ಟರ್ನ್ ಮಾಡಿರೋದಲ್ವ, ಈ 35 ಪ್ಲಸ್ 1 ಹಾಕಿದ್ದೀನಿ ನೋಡಿ, ಅದರಲ್ಲಿ ಆ 3 ಬಿಟ್ಟು ಆಮೇಲೆ ಇಲ್ಲಿ ನಾವು ಲಾಕ್ ಮಾಡಿದ್ದು, ಇದು ಟ್ರಿಪಲ್ ಕ್ರೋಶೆ ಮಾಡಿರೋದು. ಅಂದರೆ ಈ 3 ಚೈನು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ. ಆ 3ನೇ ಚೈನಿಗೆ, ಮೇಲಿನ ಚೈನಿಗೆ ಈ ಥರ ಲಾಕ್ ಮಾಡ್ಕೋಬೇಕು ನೀವು ನೋಡಿ. 1, 2, 3 ಇಲ್ಲಿ ಈ 3ನೇ ಚೈನ್ಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶೆಯಲ್ಲಿ ಈ ಥರ ಬರುತ್ತೆ. ಆಮೇಲೆ 3 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ. ಈ ಸರಿ 3 ಚೈನು. ಇಲ್ಲಿ ಮಾಡಿದಾಗ ಈ ಚೈನಿಗೆ ಮಾಡಿದಾಗ 4 ಚೈನ್ ಮಾಡಿದ್ದೀವಿ, ಈಗ 3 ಚೈನ್. ಈಗ ಇದು ಈ ಟ್ರಿಪಲ್ ಕ್ರೋಶೆ ಮೇಲೆ ನೋಡಿ, ಇಲ್ಲಿ ಈ ಲೈನಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಈ 3 ಚೈನು ಅದರ ಮೇಲೆ ಇದು. ಇನ್ನು ಇದರ ಒಳಗಡೆ ಈ ಚೈನ್ ಹಾಕಿದ್ದೀರಲ್ವ 4 ಇಲ್ಲಿ ಟ್ರಿಪಲ್ ಕ್ರೋಶೆ 3 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ.
1 2 3 3 ಟ್ರಿಪಲ್ ಕ್ರೋಶೆ ಮಾಡಿದಾಗ 4 ಆಯ್ತು. 3 ಚೈನ್ಸ್ ಹಾಕಿದ್ದೀರಲ್ವ, ಅದು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ. ಈಗ ಆಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ಏನು ಈ ಚೈನ್ ಇದೆಯಲ್ವ 4 ಚೈನ್ ಗ್ಯಾಪು, ಅದರಲ್ಲಿ 4 ಟ್ರಿಪಲ್ ಕ್ರೋಶೆ. ಹೆಚ್ಚು ಟೈಟ್ ಮಾಡಿ ಹಾಕ್ಕೋಬೇಡಿ. ಮತ್ತೆ ಒಂದು ಚೈನ್, ಮತ್ತೆ ನೆಕ್ಸ್ಟ್ 4 ಚೈನಲ್ಲಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ 4 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಕೊನೆಯ 4 ಚೈನಲ್ಲಿ 3 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಈಗ ಇನ್ನೊಂದು ಹಾಕ್ಕೋಬೇಕು. ಇನ್ನೊಂದನ್ನು ಯಾವುದರಲ್ಲಿ ಹಾಕ್ತೀರಾ ಅಂದರೆ ನೋಡಿ, ಈ ಥರ 2 ಸರಿ ದಾರ ಸುಂದ್ಕೊಂಡು ಇಲ್ಲಿ ನೀವು ಚೈನ್ ಹಾಕಿರೋದು ನೋಡಿ, 4 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಚೈನ್ ಹಾಕಿರೋದಲ್ವಾ, ಈ ಟರ್ನ್ ಮಾಡಿದ ಜಾಗ ಇದೆಯಲ್ವಾ, ಈ ಟ್ರಿಪಲ್ ಕ್ರೋಶೆ ಕ್ಲೋಸ್ ಆಗಿ ಟರ್ನ್ ಮಾಡಿರೋದು ಅಂದರೆ ಫಸ್ಟ್ ಚೈನ್. ಆ ಫಸ್ಟ್ ಚೈನಲ್ಲಿ ಈ ಥರ ಮಾಡ್ಕೋಬೇಕು ನೀವು ಟ್ರಿಪಲ್ ಕ್ರೋಶೆ. ಫಸ್ಟ್ ಚೈನಲ್ಲಿ ಮಾಡ್ಕೋಬೇಕು ಆ 4ನೇ ಟ್ರಿಪಲ್ ಕ್ರೋಶೆನ. 4th ಇಲ್ಲಿ 3 ಮಾಡಿದ್ದೀವಿ ಈ 4 ಚೈನ್ ಒಳಗಡೆ, 4th ಇಂದ ಇಲ್ಲಿ ಮಾಡ್ಕೋಬೇಕು. ಈಗ ಮತ್ತೆ ಇದೇ ಈ ಚೈನ್ಗಳು ಅಂದರೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ರೌಂಡಲ್ಲಿ ನೀವು ಟ್ರಿಪಲ್ ಕ್ರೋಶೆಗೆ ಬಂದು ಈ ಫಸ್ಟ್ ಚೈನಲ್ಲಿ ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ಫಸ್ಟ್ ಚೈನಲ್ಲಿ ಲಾಕ್ ಮಾಡಬೇಕು. ಇದು ಈ ಫಸ್ಟ್ ಚೈನಲ್ಲಿ ಇದನ್ನು ಈ ಥರ ಬ್ಯಾಕ್ ಸೈಡಿಗೆ ಬಂದು ಈ ಒಂದೊಂದು ಇದರ ಗ್ಯಾಪಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನು ಇದನ್ನು ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ. ಹಿಂಗೆ ಮಾಡ್ಕೊಂಡು ಬನ್ನಿ. ಇಲ್ಲಿ ಕೊನೆಯ ಇದನ್ನು ಲಾಕನ್ನು ಇಲ್ಲಿ ಮಾಡ್ತೀರಾ, ಇಲ್ಲಿ 4 ಚೈನ್ ಮಾಡಿ ಈ 3ನೇ ಚೈನ್ನ ಮೇಲೆ ನೋಡಿ, ಇದೀಗ 3 ಚೈನ್ ಹಾಕಿ ನೀವು ಇಲ್ಲಿ ಟರ್ನ್ ಮಾಡಿರೋದಲ್ವಾ, ಅದರಿಂದ 1 2 3 ನೋಡಿ, ಈ 3ನೇ ಚೈನ್ ಇದೆಯಲ್ವಾ, ಇಲ್ಲಿ ಹಿಂಗೆ ಲಾಕ್ ಮಾಡ್ಕೋಬೇಕು ನೀವು. ಗೊತ್ತಾಗುತ್ತಲ್ಲ, ಈ ಥರ 3ನೇ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಇದು ಈಗ ಚೈನಿಗೆ 4 ಚೈನು, ಟ್ರಿಪಲ್ ಕ್ರೋಶೆ ಮಾಡೋಕ್ಕೆ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಆ 4 ಚೈನಲ್ಲಿ ಮತ್ತೆ 3 ಹಾಕ್ಕೊಳ್ಳಿ. ಅಂದರೆ ಆ ವರ್ಕ್ ಟರ್ನ್ ಮಾಡಿದ 3 ಚೈನ್ಸ್ ಕೂಡ ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ. ನೀವು ಬೇಕಾದ್ರೆ ಈ ಲೈನ್ ನೋಡ್ಕೊಳ್ಳಿ ಒಂದ್ಸರಿ, ಗೊತ್ತಾಗಿಲ್ಲ ಅಂದರೆ, ನಾನು ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿಲ್ಲ ಅಂದರೆ ಗೊತ್ತಾಗತ್ತೆ ನಿಮಗೆ. ಮತ್ತು ಇಲ್ಲೆಲ್ಲ ಚೈನಲ್ಲಿ ಎಲ್ಲ ಹಾಕ್ಕೊಂಡು ಹೋಗಿ ಎಂಡಲ್ಲಿ ಈ ಚೈನ್ನ ಫಸ್ಟ್ ಚೈನಲ್ಲಿ ಹಾಕ್ಕೋಬೇಕು. 4 ಚೈನ್ ಇರುತ್ತಲ್ವ, ಅಲ್ಲಿ ಫಸ್ಟ್ ಚೈನ್ ಆ ಥರ ಮಾಡ್ಕೊಂಡು ಬನ್ನಿ ವಾಪಸ್ ಮೇಲೆ. ಪೂರ್ತಿ ಇದೇ ಥರ ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ಈ ಥರ ಬರುತ್ತೆ ಪೂರ್ತಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಇನ್ನು ಎಂಡ್ ಬೇಕು ಅಂದರೆ ಎಂಡಲ್ಲಿ ಇಲ್ಲಿ ನೂಲು ಸೇರಿಸ್ಕೋಬೋದು, ದಾರ ಸೇರಿಸ್ಕೋಬೋದು. ಇದು ಶಾಲ್ಗಳಿಗೆ ಸೇರಿಸ್ತೀವಲ್ವ ಆ ಥರ ಸೇರಿಸ್ಕೋಬೋದು. ಆರ್ಚ್ ಬೇಕು ಅಂದರೆ ಆರ್ಚ್ ಮಾಡ್ಕೋಬೋದು. ನಾನು ದಾರ ಸೇರಿಸಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನು ಚೈನ್ ಎಲ್ಲ ಮಾಡ್ಕೋಬೇಡಿ, ಹಾಗೆ ಕಟ್ ಮಾಡಿ, ಒಂದು ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಿ. ಆಮೇಲೆ ಎಂಡ್ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ನಾನು. ಇದನ್ನು ಹಿಂಗೆ ಕಟ್ ಮಾಡಿ. ಕಟ್ ಮಾಡಿದ ಮೇಲೆ ಈಗ ಇದೀಗ ಗಂಟಾಯ್ತು ಇಲ್ಲಿ ಟೈಟ್ ಮಾಡಿದರೆ. ಈಗ ಇಲ್ಲಿ ಬ್ಯಾಕ್ ಸೈಡಲ್ಲಿ ಅಂದರೆ ಎಲ್ಲ ಒಂದು ಸೈಡಲ್ಲಿ ಇದರ ಒಳಗಿಂದ ಹಿಂಗೆ ಹುಕ್ ಹಾಕ್ಕೊಂಡು ಹಿಂಗೆ ನೋಡಿ, ಹುಕ್ ಹಾಕ್ಕೊಂಡು ಈ ದಾರನ ತಗೊಂಬನ್ನಿ. ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ತಗೊಂಬನ್ನಿ. ಆವಾಗ ಅದು ಟೈಟಾಗಿ ನಿಂತ್ಕೊಳ್ಳುತ್ತೆ ನೋಡಿ. ಇದರ ಒಳಗಿಂದ ಎಲ್ಲೂ ಆಗ್ಬೋದು, ಅದು ಇಲ್ಲೇ ಆಗಬೇಕು ಅಂತ ಏನಿಲ್ಲ. ಅಂದರೆ ನೀವು ಇದರ ಒಳಗಡೆ ಎಲ್ಲ ತಗೊಂಬಂದರೆ ಅದು ಅಲ್ಲೇ ಸ್ಟಕ್ ಆಗುತ್ತೆ ನೋಡಿ. ಹಿಂಗೆ ತಗೋಬೋದು, ನೀವು ಕೆಳಗೇನು ತರ್ಬೋದು. ಈ ಥರ ಮಾಡ್ಕೊಂಡು ತರ್ಬೋದು. ತುಂಬ ಒಂದು 3-4 ಸ್ಟಿಚ್ಗೆ ಹಿಂಗೆ ತಗೊಂಬಂದರೆ ಆಮೇಲೆ ಅದು ಅಲ್ಲೇ ಸ್ಟಕ್ ಆಗುತ್ತೆ. ಗೊತ್ತಾಗಬಾರ್ದು, ಅದು ಗೊತ್ತಾಗಲ್ಲ ನಿಮಗೆ.
ಈ ಥರ ಇಲ್ಲಿಂದ ತರ್ತಾ ಇದ್ದೀನಿ. ಹತ್ರನೇ ತನ್ನಿ ನೀವು. ಸ್ಟಿಚ್ಗಳಿದೆಯಲ್ವಾ, ಸ್ಟಿಚ್ಗಳ ಒಳಗೆ ಹುಕ್ ಹಾಕ್ಕೊಂಡು ಹಿಂಗೆ ಎಳ್ಕೊಂಡು ಬರೋದು. ಎಲ್ಲೂ ಹೋಗ್ಬೋದು, ಅದು ಇಂಥ ಕಡೆನೇ ಆಗಬೇಕು ಅಂತ ಏನಿಲ್ಲ. ಒಟ್ಟು ಮಧ್ಯದಲ್ಲೆಲ್ಲ ಹಿಂಗೆ ಸಿಗಿಸ್ಕೊಂಡು ಬನ್ನಿ. ಆವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಉದ್ದಕ್ಕೆ ಎಷ್ಟು ಬರುತ್ತೋ ಅಷ್ಟು ಉದ್ದಕ್ಕೆ ಬರಲಿ. ಅದು ಕಟ್ ಮಾಡೋದು ಬೇಡ. ಗೊತ್ತೇ ಆಗಲ್ಲ ನಿಮಗೆ ಅದು ಎಲ್ಲಿದೆ. ಹಿಂಗೆ ನೋಡಿ, ಇದು ಗೊತ್ತಾಗಲ್ಲ ನೋಡಿ, ಎಲ್ಲಿ ನೀವು ಹೆಣ್ಣು ಮಾಡಿದ್ದು ಅಂತಲೇ ಗೊತ್ತಾಗಲ್ಲ ಅಲ್ವಾ. ಇದನ್ನು ಇನ್ನು ಹಿಂಗೆ ತನ್ನಿ, ಇಲ್ಲಿ ಹಾಕಿ, ಇಲ್ಲಿ ಈ ಥರ ಹಾಕ್ಕೊಂಡು ಇಲ್ಲಿಗೆ ತನ್ನಿ. ಮತ್ತೆ ಬೇಕಾದ್ರೆ ಕೆಳಗೆ ತನ್ನಿ ಅಥವಾ ಅಡ್ಡ ತನ್ನಿ. ಹಿಂಗೆ ಹೆಂಗೂ ಹೋಗ್ಬೋದು, ಫುಲ್ಲು ಮುಗಿಯೋವರೆಗೂ. ಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡ್ಕೋಬೋದು. ಇಲ್ಲಿ ತುಂಬ ಜಾಸ್ತಿ ಇದೆ, ಒಂದಿಷ್ಟು ಉದ್ದಕ್ಕೆ ಹಂಗೆ ತನ್ನಿ. ಅದೆಲ್ಲ ಸ್ಟಕ್ ಆಗುತ್ತೆ, ಏನೂ ಆಗಲ್ಲ, ಅದು ಬಿಟ್ಕೊಂಡು ಬರಲ್ಲ. ಆವಾಗ ಗೊತ್ತೂ ಆಗಲ್ಲ, ಹಿಂಗಿರುತ್ತೆ. ಇಲ್ಲಿ ನಾನು 4 ಚೈನಲ್ಲಿ ಎಂಡ್ ಮಾಡಿದ್ದೀನಿ ನೋಡಿ. ಇದು ನಾನು ದಾರ ಸೇರಿಸ್ಕೊಳ್ಳೋಕ್ಕೆ, ಅಂದರೆ ಇದು ಸೇರಿಸ್ಕೊಳ್ಳೋಕ್ಕೇನು ಶಾಲಿಗೆ ಎಂಡಲ್ಲಿ ಅದು ತೋರಿಸ್ತೀನಿ ನಾನು. ಈ ಥರ ದಾರನ ಹಿಂಗೆ ಕೈಗೆ ಸುಂದ್ಕೊಳ್ಳಿ. ಬೇಕಾದ್ರೆ ಕೈಗೋ ರಟ್ಟಿಗೋ ಏನೋ ನಾವು ಕುಚ್ಚಿಗೆ ಮಾಡ್ತೀವಲ್ವ ಆ ಥರ ಹೀಗೆ ಸುಂದ್ಕೊಳ್ಳಿ. ಕುಚ್ಚಿಗೆ ಮಾಡಿದಾಗ ನೀವು ಯಾವ್ದಾದ್ರು ವಸ್ತು ಬೇಕಾದ್ರೂ ಸುಂದ್ಕೊಳ್ಳಿ. ಹಿಂಗೆ ನಾವು 100 ಎಳೆಲ್ಲ ಮಾಡ್ತೀವಲ್ವ ಸಾರಿ ಕುಚ್ಚಿಗೆ, ಆ ಥರ ನೋಡಿ. ಈ ಥರ ಸುಂದ್ಕೊಂಡಿದ್ದೀನಿ, ಕೈಗೆ ಸುಂದ್ಕೊಂಡಿರೋದು. ನೀವು ಬೇಕಾದ್ರೆ ಬೇರೆ ಯಾವ್ದಾದ್ರು ರಟ್ಟಿಗೋ ಏನಕ್ಕಾದ್ರು ಸುತ್ಕೊಳ್ಳಿ. ಇಷ್ಟು ಉದ್ದಕ್ಕೆ ಸುತ್ಕೊಂಡ್ರೆ ಸಾಕು, ಹೆಚ್ಚು ದೊಡ್ಡಕ್ಕೆ ಬೇಡ. ನೋಡಿ, ನಮ್ಮ ಒಂದು ಕೈಯಷ್ಟು ಇಷ್ಟು. ಇಲ್ಲಿ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ದಾರಗಳು ಬಂದಿದೆ. ಈಗ 2 ದಾರ ತಗೊಳ್ಳಿ. 1 2 ಎಷ್ಟು ಬೇಕೋ ಅಷ್ಟು, ನಿಮ್ಮದು 3 ಬೇಕಾದ್ರೆ 3 ಹಿಂಗೆ ತಗೊಂಡು, ಇದು ಬೇಕಾದ್ರೆ ಉದ್ದ ಬೇಕು ಅಂದರೆ ಸ್ವಲ್ಪ ಅಗಲದಲ್ಲಿ ನೀವು ಮಾಡ್ಕೊಳ್ಳಿ. ನಾನು ಇಷ್ಟೇ ಉದ್ದಕ್ಕೆ ಮಾಡಿದ್ದೀನಿ. ನೀವು ಇದ್ರೆ ಡಬಲ್ ಬೇಕು ಅಂದರೆ ಇನ್ನೊಂದು ಯಾವ್ದಾದ್ರು ಸ್ವಲ್ಪ ದೊಡ್ಡದಕ್ಕೆ ಕಾರ್ಡ್ಬೋರ್ಡ್ಗೋ ಯಾವುದಕ್ಕಾದ್ರು ಸುಂದ್ಕೊಳ್ಳಿ, ಬುಕ್ಗೋ ಯಾವುದಕ್ಕಾದ್ರು. ನಾವು ಸಾರಿ ಕುಚ್ಚಿಗೆ ಮಾಡ್ತೀವಲ್ವ ಅದೇ ಥರ. ಇದನ್ನು ನೋಡಿ, ಈ 4 ಚೈನ್ ಇದೆಯಲ್ವ, 4 ಚೈನಲ್ಲಿ ಹಿಂಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಹೀಗೆ ಅಂದರೆ 2 ಇದು ಮಾಡ್ಕೊಳ್ಳಿ. ಹಿಂಗೆ 2 ಎಳೆ ತಗೊಂಡಿದ್ದೀನಿ, 2 ಎಳೆ ತಗೊಂಡಿದ್ದೀನಿ. 2 ಎಳೆನ ಹಿಂಗೆ ಮಡಿಸ್ದೆ, ಈಕ್ವಲ್ ಆಗಿ ಮಡಿಸ್ಬಿಟ್ಟು, ಬೇಕು ಅಂದರೆ ಕ್ರೋಶೆ ಹುಕ್ಕನ್ನು ಹೆಲ್ಪ್ ತಗೊಳ್ಳಿ, ಬೇಕು ಅಂದರೆ. ಬೇಡ ಅಂದರೆ ಕೈಯಲ್ಲೇ ಮಾಡ್ಕೋಬೋದು, ಇದು ಹೋಲ್ ದೊಡ್ಡದಿದೆಯಲ್ವ. ಈ 4 ಚೈನು ಗ್ಯಾಪ್ ಇದೆಯಲ್ವ, ಈ ಗ್ಯಾಪಲ್ಲಿ ಹಿಂಗೆ ತಗೊಂಬಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಈ ಹೋಲ್ನ ಒಳಗಡೆ ಈ ದಾರನ ತನ್ನಿ, ಈಕ್ವಲ್ ಮಾಡ್ಕೊಳ್ಳಿ. ನಾನು ತಗೊಂಬನ್ನಿ. ಹಿಂಗೆ ಬರುತ್ತೆ. ಹಿಂಗೆ ಪ್ರತಿಯೊಂದಕ್ಕೂ ಮಾಡ್ಕೊಳ್ಳಿ. ಮಾಡಿ ಹಿಂಗೆ 2 ಕಡೆ ಈ ಥರ ಈಕ್ವಲ್ ಮಾಡ್ಕೊಳ್ಳಿ. ಈಕ್ವಲ್ ಮಾಡಿಕೊಂಡು ಇದಕ್ಕೆ ಹಿಂಗೆ ತಗೊಳ್ಳಿ. ನೋಡಿ, ತಗೊಂಡು ಇದನ್ನು ಇದರ ಒಳಗಡೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಥರ ಎಲ್ಲ ಮಾಡ್ಕೊಂಡು ಬನ್ನಿ, ಆವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಶಾಲ್ಗಳಲ್ಲಿ ಎಂಡಿಗೆ ಇರುತ್ತಲ್ವ, ಈ ಥರ. ಈಗ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಬರೀ ಚೈನ್ ಮಾಡಿರೋದಲ್ವ, ಸ್ಟಾರ್ಟಿಂಗ್ ಮಾಡಿರೋದು. ಇಲ್ಲಿ 4 ಚೈನ್ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಹಿಂಗೆ ಆಮೇಲೆ ಇಲ್ಲಿ ದಾರ ಕಟ್ ಮಾಡಿ, ಇಲ್ಲಿಂದ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದಿರಲ್ವ, ಯಾವುದೋ ಒಂದು ಮೂಲೆಗೆ ಇಲ್ಲಿ ಫಸ್ಟ್ ಚೈನಿಗೆ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಸ್ವಲ್ಪ ಉದ್ದನೇ ಬಿಡಿ ಇಲ್ಲಿ ಹಿಂಗೆ. ಯಾಕೆಂದರೆ ಆಮೇಲೆ ಅದನ್ನು ಇಲ್ಲಿ ಮಾಡ್ದ ಹಾಗೆ ಎಂಡ್ ಮಾಡೋಕ್ಕೆ ಅದು ಸೇಫಾಗಿ ನಿಂತ್ಕೊಳತ್ತೆ. ಅವಾಗ ಮಾಡ್ಕೊಳ್ಳಿ. ನಾವು ಕುಚ್ಚಿಗೆಲ್ಲ ಮಾಡ್ದಂಗೆ 2 ಇದು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಇದು, ಅದರಿಂದ ಮಾಡೋದು ಬೇಡ. 4 ಚೈನು ಮಾಡಿ, ಇದು ಹಿಂಗಿರಲಿ. ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ, ಮತ್ತೆ 4 ಚೈನು ಈ ಗ್ಯಾಪಲ್ಲಿ ಲಾಕ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿವರೆಗೂ ಅದೇ ಮಾಡಿ. ಇಲ್ಲಿ ಎಂಡಲ್ಲಿ ಈ ಸ್ಟಾರ್ಟಿಂಗಲ್ಲಿ ಎಲ್ಲಿ ಎಂಡ್ ಆಗಿದೆ ಅಲ್ಲಿ ಮಾಡ್ಕೊಳ್ಳಿ. ಇದನ್ನು ಅದೇ ಥರ ನಾನು ಆಗ ಹೇಳ್ದಂಗೆ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಈ ಥರ ಮಾಡಿ
ಫಿಕ್ಸ್ ಮಾಡ್ಕೊಂಡು ಬನ್ನಿ. ಆವಾಗ ಎಲ್ಲ ಕಡೆ ಬಂದಾಗ ಅದೇನಾಗಲ್ಲ, ಅದು ಸೇಫಾಗಿ ಉಳಿಯುತ್ತೆ. ಆಮೇಲೆ ಈ 4 ಚೈನಿಗೆ ಇಲ್ಲಿ ಮಾಡ್ದಂಗೆ ಸೇರಿಸ್ಕೊಳ್ಳಿ. 2 ಕಡೆನೂ ಸೇರಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಇದನ್ನು ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಈಕ್ವಲಿ ಬಂದಿಲ್ಲ ಅಂದರೆ ಮಾಡಿದಾಗ, ಮಾಡುವಾಗಲೇ ಈಕ್ವಲ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದನ್ನು ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಫುಲ್ ಶಾಲು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಯ್ತಾ ಇರಿ. ನಾನು ವಾರಕ್ಕೊಂದು ಈ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡಿಸೈನ್ಗಳು ತುಂಬ ಡಿಸೈನ್ಗಳಿವೆ, ಬೇರೆ ಬೇರೆ ಡಿಸೈನ್ಗಳು ಅಪ್ಲೋಡ್ ಮಾಡ್ತೀನಿ. ಶಾಲಿಂದಾಗಲಿ, ಟೇಬಲ್ ಕ್ಲಾತ್ ಆಗಲಿ, ನನಗೇನು ಗೊತ್ತಿದೆಯೋ ಅದೆಲ್ಲ ಮಾಡ್ತೀನಿ. ಯು ಪಿನ್ ಇದಾಗಲಿ, ಯಾವ್ದು ಬೇಕೋ ಅದು. ಸಾರಿ ಕುಚ್ಚು ಹೆಂಗೂ ಡಿಸೈನ್ಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.